ಅದು ಹೇಗಾಗತ್ತೆ ಅಣ್ಣ? ನಾವಿಬ್ರು ಹೇಗೆ ಖುಷಿಯಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅದೇ ರೀತಿ ನೀವಿಬ್ರು ಖುಷಿಯಾಗಿರ್ಬೇಕು ಅಂತ ನನಗೆ ಆಸೆ ಇದೆ. ನಾನು ವರ್ಧಾ ಮದುವೆ ಆಗ್ತೀವಿ ಅಂತ ನೀವ್ಯಾರು ಅನ್ಕೊಂಡಿದ್ರಾ? ಇಂದ್ರ ಮರು ಬೇಡ ಅಂದ್ರು, ಅಲ್ಲಿಗೆಲ್ಲ ಮುಗ್ದೋಯ್ತು ಅಂತ ನೀವೆಲ್ಲರೂ ಸುಮ್ಮನೆ ಆಗಿದ್ರಿ. ಆದ್ರೆ ಶ್ರಾವಣಿ ಗೊತ್ತೋ ಗೊತ್ತಿಲ್ದೇನೋ ಅವಳಿಂದ ತಪ್ಪಾಗಿರೋದನ್ನ ಅವಳೇ ನಿಂತು ಸರಿ ಮಾಡಿದಾಳೆ. ನನಗೆ ನನ್ನ ಜೀವನ ಸರಿಯಾಗಿರೋದು ಎಷ್ಟು ಮುಖ್ಯನೋ ನೀವಿಬ್ರು ಖುಷಿಯಾಗಿರೋದು ಅಷ್ಟೇ ಮುಖ್ಯ. ನನ್ಗದೆಲ್ಲ ಗೊತ್ತಿಲ್ಲ. ನಮ್ ಜೊತೆ ನೀವು ಹನಿಮೂನಿಗೆ ಬರ್ತಿದ್ದೀರಾ. ನೀವು ನಾವು ಹೋಗೋ ಪ್ಲೇಸಿಗೆ ಬರಬೇಕು ಅಂತಿಲ್ಲ. ನಿಮ್ಮಿಬ್ರಿಗೂ ಯಾವ್ದಾದ್ರು ಪ್ಲೇಸ್ ಇದ್ರೆ ನೀವು ಅಲ್ಲಿಗೆ ಹೋಗ್ಬೋದು. ಆದ್ರೆ ಮನೆಯಿಂದ ಹೊರಡ್ತಾ 2 ಜೋಡಿ ಒಟ್ಟಿಗೆ ಹನಿಮೂನಿಗೆ ಹೊರಡ್ಬೇಕಷ್ಟೆ. ಅಮ್ಮ ಅಕ್ಕ ನೀವಾದ್ರೂ ಹೇಳಿ ಅಣ್ಣಂಗೆ. ನೋಡು ವರ, ಬೇಕಿದ್ರೆ ನೀನು ವರ್ಧಾ ಹೋಗ್ಬನ್ನಿ, ಅದು ನಮಗೂ ಸಂತೋಷನೇ. ಅದ್ ಬಿಟ್ಟು ಬೇರೆಯವ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಕೇಳಕ್ ಬರಬೇಡ. ನನಗೂ ಗೊತ್ತಿಲ್ಲ ಕಣಮ್ಮ, ಈ ವಿಷಯದಲ್ಲಿ ನಾನೇನು ಮಾತಾಡಲ್ಲ. ಮೊದಲನೇದಾಗಿ ಈ ಮನೇಲಿ ನಮ್ಮನ್ನ ಹೇಳಿ ಕೇಳಿ ಏನು ಮಾಡ್ತಿದ್ದಾರೆ? ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ. ಲೋ ಸುಬ್ಬು, ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ, ಹೋಗ್ಬಾರ. ಅಣ್ಣ ಯಾಕೋ ಇಷ್ಟು ಹಠ ಮಾಡ್ತಿದ್ಯಾ? ಒಪ್ಕೊಳ್ಳೋ. ನಾನು ಆಗಲ್ಲ ಅಂತ ಹೇಳ್ತೀನಿ ತಾನೆ, ಮತ್ತೆ ಮತ್ತೆ ಅದನ್ನೇ ಕೇಳಬೇಡ. ಬೇಕಿದ್ರೆ ನೀವು ಹೋಗ್ಬಿಟ್ಟು ಬನ್ನಿ.